ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಚೌಕಟ್ಟು ಅದೇನಿದೆಯೋ ಗೊತ್ತಿಲ್ಲ. ಆದರೆ ಭಾಗಿಯಾದವರ ವರ್ತನೆಗಳು ಮತ್ತು ಸ್ವತಃ ಜಡ್ಜಸ್ ಆಡಿರುವ ಮಾತುಗಳು ಸಖತ್ ಟ್ರೋಲ್ ಆಗ್ತಿವೆ. ಅದರಲ್ಲೂ ನಟಿ ಸಂಗೀತ ಶೃಂಗೇರಿ ಅವರನ್ನ ಅತಿ ಹೆಚ್ಚು ಟ್ರೋಲ್ ಮಾಡಲಾಗ್ತಿದೆಯಂತೆ. ಅದಕ್ಕಾಗಿ ಸಂಗೀತ ಬೇಸರವನ್ನ ಹೊರಹಾಕಿದ್ದಾರೆ. ಆ ಟ್ರೋಲ್ ನೋಡಿ ಆನಂದಿಸುತ್ತಿರುವ ನಟ ವಿನಯ್ ಗೌಡ ಅವರನ್ನ ತರಾಟೆಗೂ ತೆಗೆದುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲೂ ಕಿತ್ತಾಡಿಕೊಂಡಿದ್ದ ವಿನಯ್ ಗೌಡ ಮತ್ತು ಸಂಗೀತ ಅಗ್ನಿ ಪರೀಕ್ಷೆಯಲ್ಲೂ ಕಾಲೆಳೆದುಕೊಂಡಿದ್ದಾರೆ. ಹಾಗಾದ್ರೆ ಸಂಗೀತ ಬೇಸರಕ್ಕೆ ಕಾರಣ ಆದ್ರೂ ಏನು? ಅಗ್ನಿ ಪರೀಕ್ಷೆಯನ್ನ ಟಾರ್ಗೆಟ್ ಮಾಡಿದವರಾದ್ರೂ ಯಾರು? ಈಗ ಬರ್ತಿದೆ ನೋಡಿ ಇನ್ಸೈಡ್ ಸ್ಟೋರಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಸವಾಲು. ನಟಿ ಸಂಗೀತ, ನಟ ವಿನಯ್ ಕಿತ್ತಾಟ. ವಿನಯ್ ಗೌಡ ಮೇಲೆ ಸಂಗೀತ ಕಿಡಿಕಿಡಿ. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಕನ್ನಡ ಬಿಗ್ ಬಾಸ್ ಸೀಸನ್ 13 ಎಂದಿನಂತೆ ಇರೋದಿಲ್ಲ ಅನ್ನೋದಕ್ಕೆ ಈಗ ಚಿತ್ರೀಕರಣ ಆಗ್ತಾ ಇರುವ ಅಗ್ನಿ ಪರೀಕ್ಷೆನೇ ಸಾಕ್ಷಿ. ಸೋಷಿಯಲ್ ಮೀಡಿಯಾ ಸಕ್ರಿಯವಾಗಿರುವ ಪ್ರಮುಖ ಕಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ಗುಡ್ಡೆ ಹಾಕಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನ ಮಾಡಲಾಗ್ತಿದೆ. ಯಾರೆಲ್ಲ ಅಗ್ನಿ ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೋ ಅವರೇ ಆ ಶೋ ಬಗ್ಗೆ ಟ್ರೋಲ್ ಮಾಡ್ತಿದ್ದಾರೆ. ಅದರಲ್ಲೂ ನಟಿ ಸಂಗೀತ ಶೃಂಗೇರಿ ಅವರನ್ನ ಸಾಕಷ್ಟು ಜನ ಟ್ರೋಲ್ ಮಾಡಿದಾರಂತೆ. ಹಾಗಾಗಿ ಸಹಜವಾಗಿ ಸಂಗೀತ ಬೇಸರಗೊಂಡಿದ್ದಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದಕ್ಕೆ ಹೀಗೆ ಗೌರವಿಸೋದಾ ಅಂತ ಗರಂ ಕೂಡ ಆಗಿದ್ದಾರೆ. ನಟಿ ಸಂಗೀತ ಶೃಂಗೇರಿ ಬಿಗ್ ಬಾಸ್ 10ರ ಕಂಟೆಸ್ಟೆಂಟ್. ಆ ಸೀಸನ್ ಅಲ್ಲಿ ಹೆಚ್ಚು ಅಬ್ಬರಿಸಿದ್ದ ಸ್ಪರ್ಧಿ. ಅದರಲ್ಲೂ ವಿನಯ್ ಗೌಡ ವಿರುದ್ಧ ತೊಡೆತಟ್ಟಿದ್ದ ಏಕೈಕ ಮಹಿಳಾ ಸ್ಪರ್ಧಿಯಾಗಿದ್ರು. ಆ ಸೀಸನ್ ನಲ್ಲಿ ಆನೆ ಅಂತ ಕರೆಸಿಕೊಂಡಿದ್ದ ವಿನಯ್ ಗೌಡರನ್ನ ಕಟ್ಟಿ ಹಾಕೋದು ಅಷ್ಟೊಂದು ಸುಲಭ ಆಗಿರ್ಲಿಲ್ಲ. ಪದೇ ಪದೇ ಮಹಿಳೆಯರನ್ನ ಕೆಣಕ್ತಾ ಇದ್ರು ವಿನಯ್ ಗೌಡ. ಆ ಆನೆಯನ್ನ ಪಳಗಿಸೋ ಅಂಕುಶವಾಗಿ ಬಂದವರು ಸಂಗೀತ ಶೃಂಗೇರಿ. ಟಾಪ್ ಕಂಟೆಸ್ಟೆಂಟ್ ಆಗಿದ್ದ ವಿನಯ್ ಗೌಡಗೆ ಆರ್ಭಟದಿಂದಲೇ ತಿವಿದಿದ್ರು. ಆ ಸೀಸನ್ ನಲ್ಲಿ ಸಂಗೀತ ನಡೆ ಅನೇಕರಿಗೆ ಸ್ಫೂರ್ತಿಯಾಗಿತ್ತು. ಸಂಗೀತರನ್ನ ಹೊಗಳಿ ಅನೇಕರು ಟ್ರೋಲ್ ಮಾಡಿದ್ರು. ಈಗ ಬೇಡದ ಕಾರಣಕ್ಕಾಗಿ ಸಂಗೀತ ಟ್ರೋಲ್ ಆಗಿದ್ದಾರೆ. ಕನ್ನಡ ಬಿಗ್ ಬಾಸ್ ಸೀಸನ್ 13 ಹೊಸ ರೂಪದಲ್ಲಿ ಮೂಡಿ ಬರಲಿದೆ. ಈ ಬಾರಿ ಸಾಮಾನ್ಯ ಜನರಿಗೂ ಬಿಗ್ ಬಾಸ್ ಮನೆಗೆ ಹೋಗೋಕೆ ಅವಕಾಶ ಕಲ್ಪಿಸಲಾಗಿದೆ. ಒಂದು ಸಣ್ಣ ಟ್ವಿಸ್ಟ್ ಅಂದ್ರೆ ಸಾಮಾನ್ಯ ಜನರಿಗಾಗಿ ಅಗ್ನಿ ಪರೀಕ್ಷೆ ಹೆಸರಲ್ಲಿ ಟಾಸ್ಕ್ ನೀಡಲಾಗಿದೆ. ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದವರು ಮಾತ್ರ ಬಿಗ್ ಬಾಸ್ ಮನೆ ಒಳಗೆ ಹೋಗಬಹುದಾಗಿದೆ. ಈ ಪರೀಕ್ಷೆನ ಎದುರಿಸೋಕೆ ಸಾವಿರಾರು ಜನ ಅರ್ಜಿ ಸಲ್ಲಿಸಿದ್ರು. ಅದರಲ್ಲಿ 60 ಜನರನ್ನ ಫಿನಾಲೆ ರೌಂಡ್ಗೆ ಆಯ್ಕೆ ಮಾಡಲಾಗಿತ್ತು. ಫಿನಾಲೆ ರೌಂಡ್ನಲ್ಲಿ ಆಯ್ಕೆಯಾದ 60 ಜನ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯರಾಗಿದ್ರು. ತಮ್ಮದೇ ಆದ ಕಾರಣಗಳಿಂದಾಗಿ ಫೇಮಸ್ ಕೂಡ ಆದವರು. ಅಂತವರಿಗೆ ಅಗ್ನಿ ಪರೀಕ್ಷೆ ನಡೆಸಲಾಗಿದೆ. ಒಬ್ಬೊಬ್ಬರದ್ದು ಒಂದೊಂದು ಅವತಾರ. ಈ ಅಗ್ನಿ ಪರೀಕ್ಷೆಗೆ ನಿರ್ಣಾಯಕರಾಗಿ ಬಂದವರು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳೇ. ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಈಗಾಗಲೇ ಸಾಕಷ್ಟು ಸದ್ದು ಮಾಡಿದವರನ್ನೇ ಜಡ್ಜ್ ಆಗಿ ನೇಮಕ ಮಾಡಲಾಗಿದೆ. ಹಿರಿಯ ನಟಿ ಶ್ರುತಿ, ನಟ ವಿನಯ್ ಗೌಡ, ನಟಿ ಸಂಗೀತ ಶೃಂಗೇರಿ, ಸಂಗೀತ ನಿರ್ದೇಶಕ ಗಾಯಕ ಚಂದನ್ ಶೆಟ್ಟಿ ನಿರ್ಣಾಯಕರ ಸಾಲಲ್ಲಿ ಕೂತಿದ್ದಾರೆ. ಈ 4 ಪೈಕಿ ಮತ್ತೆ ಹೆಚ್ಚು ಸುದ್ದಿ ಆಗ್ತಾ ಇರೋದು ಅದೇ ಸಂಗೀತ ಮತ್ತು ವಿನಯ್ ಗೌಡ. ಅವರ ನಿರ್ಣಾಯಕ ಮಾತುಗಳು ಖಡಕ್ ಅನ್ಸಿದೆ. ಕೆಲವರಿಗೆ ಕೋಪ ತರಿಸಿದೆ. ಇನ್ನು ಕೆಲವರಿಗೆ ಅವರು ಆಡ್ತಾ ಇರುವ ಮಾತುಗಳು ಇಷ್ಟ ಆಗ್ತಿಲ್ಲ. ಹಾಗಾಗಿ ಅವರನ್ನ ಇಟ್ಕೊಂಡು ಟ್ರೋಲ್ ಮಾಡಲಾಗ್ತಿದೆ. ಈ ಟ್ರೋಲ್ಗೆ ಸಂಗೀತ ಬೇಸರಗೊಂಡಿದ್ದಾರೆ. ಅಗ್ನಿ ಪರೀಕ್ಷೆನ ಎದುರಿಸೋಕೆ ಬಂದವರು ಸಾಮಾನ್ಯವಾದವರಲ್ಲ. ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕಂಟೆಂಟ್. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ರೋಸ್ಟ್ಗೆ ಒಳಗಾದವರು. ಅಂತವರನ್ನ ಇಟ್ಕೊಂಡು ಶೋ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ನಿರ್ಣಾಯಕರಿಗೆ ಸವಾಲು ಹಾಕುವಂತಹ ಕಂಟೆಸ್ಟೆಂಟ್ಗಳು ಪರೀಕ್ಷೆಗೆ ಬಂದಿದ್ದಾರೆ. ಅವರಲ್ಲಿ ಹೆಚ್ಚು ಅಬ್ಬರಿಸಿದವರು ಅಮುಕು ಡುಮುಕು ಖ್ಯಾತಿಯ ಮಂಜು. ಈ ಮಂಜು ಸ್ವತಃ ನಿರೂಪಕರ ಮಾತನ್ನೇ ಕೇಳಲಿಲ್ಲ. ಸಂಗೀತಗೆ ಇಂಪ್ರೆಸ್ ಮಾಡಿ ಅಂತ ನಿರೂಪಕರು ಕೇಳಿದಾಗ ನಿರಾಕರಿಸಿ ಬಿಟ್ಟ. ನಾನು ಯಾರನ್ನು ಇಂಪ್ರೆಸ್ ಮಾಡೋಕೆ ಇಲ್ಲಿಗೆ ಬಂದಿಲ್ಲ ಅಂತ ಕೌಂಟರ್ ಉತ್ತರ ಕೊಟ್ಟ. ಈತನ ಮಾತು ನಿರ್ಣಾಯಕ ವಿನಯ್ ಗೌಡಗೆ ಕೋಪ ತರಿಸ್ತು. ಮಾತು ಕೇಳದೇ ಇದ್ರೆ ಇಲ್ಲಿಂದ ಹೋಗ್ತಾ ಇರುವಂತ ವಿನಯ್ ಅಬ್ಬರಿಸಿ ಬಿಟ್ರು. ಮಂಜು ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಇತ್ತೀಚೆಗಷ್ಟೇ ಮತ್ತೋರ್ವ ಕಂಟೆಸ್ಟೆಂಟ್ ವಿಡಿಯೋ ಕೂಡ ಸಖತ್ ವೈರಲ್ ಆಗಿತ್ತು. ನಿರ್ಣಾಯಕರ ಗೌರವವನ್ನೇ ಪ್ರಶ್ನೆ ಮಾಡುವಂತೆ ಮಾಡಿತ್ತು. ಅಗ್ನಿ ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಯೊಬ್ರು ವಿನಯ್ ಗೌಡಗೆ ನೇರವಾಗಿ ಆ ಜಾಗದಲ್ಲಿ ಕೂರೋಕೆ ನೀವು ಅನ್ಫಿಟ್ ಅನ್ನೋ ಅರ್ಥದಲ್ಲಿ ಮಾತಾಡಿ ವಿನಯ್ ಭಾವಚಿತ್ರಕ್ಕೆ ಬೆಂಕಿ ಕೂಡ ಹಚ್ಚಿದ್ರು. ಅಲ್ಲದೆ ನಿರ್ಣಾಯಕರು ಆಡುವ ಮಾತುಗಳನ್ನ ಅನೇಕರು ವೇದಿಕೆ ಮೇಲೇನೆ ಖಂಡಿಸಿದ್ದಾರೆ. ಹಾಗಾಗಿ ಅಗ್ನಿ ಪರೀಕ್ಷೆ ಸಖತ್ ಕುತೂಹಲವನ್ನಂತೂ ಮೂಡಿಸಿದೆ. ಆದ್ರೆ ನಿರ್ಣಾಯಕರು ಟ್ರೋಲ್ಗಳಿಂದಾಗಿ ಬೇಸರ ಮಾಡಿಕೊಂಡಿದ್ದಾರೆ. ಅದರಲ್ಲೂ ವಿನಯ್ ಮೇಲೆ ಸಂಗೀತ ಅಸಮಾಧಾನವನ್ನೇ ಹೊರಹಾಕಿದ್ದಾರೆ. ಆ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮಜಾ ತಗೊಂಡ್ರ ಟ್ರೋಲ್ ಮಂದಿ, ಬೇಸರ ಹೊರಹಾಕಿದ ನಟ ನಟಿ, ತಮಾಷೆ ಮಾಡಿದ್ದೆ ಮುಳುವಾಯ್ತಾ? ಟ್ರೋಲ್ನಿಂದ ಸಂಗೀತಾಗೆ ಕಿಟಕಿಟಿ. ಎಸ್, ಟ್ರೋಲ್ ಆಗಿದ್ರ ಕುರಿತು ವಿನಯ್ ಗೌಡ ಮತ್ತು ಸಂಗೀತ ಚರ್ಚೆ ಮಾಡಿದ್ದಾರೆ. ಜಡ್ಜ್ ಆಗಿ ಬಂದು ತಪ್ಪು ಮಾಡಿದೆ ಅನಿಸ್ತಾ ಇದೆ. ಫೀಡ್ ತುಂಬಾ ಬರೀ ನೆಗೆಟಿವ್ ರಿವ್ಯೂಸ್ ಮತ್ತು ಟ್ರೋಲ್ಗಳೇ ಕಾಣಿಸ್ತಾ ಇದೆ. ನಾವು ಪ್ರಾಮಾಣಿಕವಾಗಿ ಕಟ್ಟುನಿಟ್ಟಾಗಿ ಜಡ್ಜ್ ಮಾಡ್ತಾ ಇರೋದಕ್ಕೆ ನಮಗೆ ಹೀಗೆ ಟ್ರೋಲ್ ಮಾಡಬೇಕಾ ಅಂತ ಸಂಗೀತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ವಿನಯ್ ಗೌಡ,
ಬರೀ ನಿನ್ನಷ್ಟೇ ಅಲ್ಲ ಸಂಗೀತ, ನನ್ನ ಮೇಲೂ ಟ್ರೋಲ್ ಆಗ್ತಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಇಂಥವೇ ಬರ್ತಾ ಇದೆ ಅಂದಿದ್ದಾರೆ. ವಿನಯ್ ಅವರು ಈ ವಿಷಯವನ್ನ ತಮಾಷೆಯಾಗಿ ತೆಗೆದುಕೊಂಡು ನಗ್ತಾ ಇರೋದನ್ನ ಕಂಡು ಸಂಗೀತ ಮತ್ತಷ್ಟು ಕೋಪಗೊಂಡಿದ್ದಾರೆ. ನನ್ನ ಮೇಲೆ ಆಗ್ತಾ ಇರುವ ಟ್ರೋಲ್ಗಳನ್ನ ನೋಡಿ ನೀನು ಎಂಜಾಯ್ ಮಾಡ್ತಿದ್ಯಾ, ಇದರಲ್ಲಿ ತಮಾಷೆ ಏನಿದೆ ಅಂತ ವಿನಯ್ ವಿರುದ್ಧ ಸಂಗೀತ ಗರಂ ಆಗಿದ್ದಾರೆ. ಮೇಲ್ನೋಟಕ್ಕೆ ಈ ವಿಡಿಯೋ ಪ್ರಚಾರಕ್ಕಾಗಿ ಮಾಡಿದ್ದು ಅಂತ ಅನ್ಸಿದ್ರು ನೈಜವಾಗಿ ಸಂಗೀತ ಟ್ರೋಲ್ ಆಗಿದ್ದಾರೆ. ಅನೇಕರು ಸಂಗೀತ ಮತ್ತು ಇತರರ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಈ ಹಿಂದೆ ನೀವು ಒಬ್ಬ ಕಂಟೆಸ್ಟೆಂಟ್ ಆಗಿದ್ದವರು ಅನ್ನೋದನ್ನ ಮರಿಬೇಡಿ ಅಂತ ಕೆಲವರು ಸಲಹೆ ಕೊಟ್ಟಿದ್ದಾರೆ. ಅಗ್ನಿ ಪರೀಕ್ಷೆಯ ವಿಡಿಯೋಗಳನ್ನ ನೋಡಿದ್ರೆ ಯಾರೆಲ್ಲ ಬೇಸರ ಮಾಡ್ಕೊಂಡು ಆಚೆ ಹೋಗಿದ್ದಾರೋ ಅದರಲ್ಲಿ ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ಇರಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗಾಗಲೇ ಇಬ್ಬರು ಸ್ಟಾರ್ ಕಂಟೆಸ್ಟೆಂಟ್ಗಳಾಗಿಯೂ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅಗ್ನಿ ಪರೀಕ್ಷೆಯ ಅಸಲಿ ಮುಖ ಬಯಲಾಗಲಿದೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.